ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ 2022-23 SSLC ಪರೀಕ್ಷೆಗಾಗಿ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಹಿಂದಿ ಆಗಿರ್ಬೋದು, ಕನ್ನಡ ಮತ್ತು SS ನಲ್ಲಿ ಹಾಕಿದ್ದೀವಿ. ಇವತ್ತು ವಿಜ್ಞಾನ ವಿಷಯದಲ್ಲಿನೂ ಕೂಡ SSLCಯ ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಿದ್ದೀವಿ. ಇದರ ಆನ್ಸರ್ಸ್ಗಳನ್ನು ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. SSLC ಅವರಿಗೆ ತುಂಬಾ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಸೊ ಖಂಡಿತವಾಗಿ ಪಾಸಿಂಗ್ ಪ್ಯಾಕೇಜ್ ಇದೆ, ಕ್ವಶನ್ ಬ್ಯಾಂಕ್ ಇದಾವೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಇದಾವೆ, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಹಿತ ಹಾಕಿದ್ದೀವಿ. ಅವುಗಳನ್ನು ಸಹಿತ ನೋಡಿ. ಸೊ ನೋಡ್ಕೊಂಡು ಬರೋಣ ಸೈನ್ಸ್ ಕ್ವಶನ್ ಪೇಪರ್ ಏನಿದೆ ಅನ್ನೋದನ್ನು. ಸೊ ಫಸ್ಟ್ ಭೌತಶಾಸ್ತ್ರ ವಿಭಾಗದಲ್ಲಿ ಏನು ಮಾಡಿದ್ದಾರೆ, ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ ಇತ್ತು, ರೋಧ ಬದಲಾಯಿಸಲು ಬಳಸ್ತಕ್ಕಂಥ ಸಾಧನ ಯಾವುದು? ನಿಮ್ನ ಮಸೂರಕ್ಕೆ ಸರಿಯಾದ ಹೇಳಿಕೆ. ಆಮೇಲೆ ವಿದ್ಯುತ್ ವಾಹಕತೆ ಯಾವುದರಲ್ಲಿ ಕಡಿಮೆ ಇದೆ ಅನ್ನೋದನ್ನು ಕೇಳಿದ್ದಾರೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಎರಡು ವಿದ್ಯುತ್ ಕೋಶಗಳ ಚಿಹ್ನೆ ಚಿತ್ರ ಬರೀರಿ ಅಂದಿದ್ದಾರೆ. ದೃಕ್ ಕೇಂದ್ರ ಅಂದರೆ ಏನು? ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಅವ್ರು ಏನು ಕೇಳಿದ್ದಾರೆ, ಸೋಲೆನಾಯ್ಡ್ ಅಂದರೆ ಏನಂತ ಕೇಳಿದ್ದಾರೆ. ಕಾಮನ್ ಬಿಲ್ಲು ಹೇಗೆ ಉಂಟಾಗ್ತದೆ? ಆಮೇಲೆ ಇಲ್ಲಿ ದರ್ಪಣಗಳ ಬಗ್ಗೆ ಸಂಬಂಧಪಟ್ಟಂತೆ ಬೆಳಕು ಪಾಠ ಬಗ್ಗೆ 2 ಕ್ವಶನ್ ಇದಾವೆ, 2ರಲ್ಲಿ ಒಂದು ಉತ್ತರವನ್ನು ಕೊಡಬೇಕು. 3 ಅಂಕದ ಪ್ರಶ್ನೆಗಳಲ್ಲಿ ನೋಡಿದಾಗ ಜೈವಿಕ ಅನಿಲ ಸ್ಥಾವರ ಅದರ ಬಗ್ಗೆ ಕ್ವಶನ್ ಅದ. ನ್ಯೂಕ್ಲಿಯಸ್ ಶಕ್ತಿಯ ವಿದ್ಯುತ್ ಹೇಗೆ ಉತ್ಪಾದಿಸ್ತದೆ, ಅದರ ಅಪಾಯಗಳನ್ನು ಕೇಳಿದ್ದಾರೆ. ಇದು ಕೂಡ ನಿಮ್ನ ದರ್ಪಣದ ಬಗ್ಗೆ ಚಿತ್ರ ಅದ, ಅಲ್ಲಿ ಸ್ಥಾನ ಸ್ವಭಾವಗಳನ್ನು ಹೆಸರಿಸಬೇಕಾಗದ. ಮುಂದಿನ ಪ್ರಶ್ನೆ ಇತ್ತು, ನಕ್ಷತ್ರಗಳು ಮಿನುಗಿದಂತೆ ಕಾಣ್ತಾವೆ ಏಕೆ? ಅಥವಾ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೇನು? ಸಮೀಪ ದೃಷ್ಟಿ ದೋಷ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೇಳಿದ್ದಾರೆ. ಇನ್ನು 4 ಮಾರ್ಕ್ಸಿಗೆ ನೋಡಿದಾದರೆ ವಿದ್ಯುತ್ ಪ್ರವಾಹ ಲೆಕ್ಕಾಚಾರ ಮಾಡಕ್ಕೆ ಹೇಳಿದ್ದಾರೆ. ಇಲ್ಲಿನೂ ಕೂಡ ವಿಭವಾಂತರ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಈ ಚಿತ್ರ ಕೊಟ್ಟಿದ್ದಾರೆ, ಚಿತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೆಳಗಡೆ ಅವ್ರೇನು ಮಾಡಿದ್ದಾರೆ ಕೇಳಿದ್ದಾರೆ. ಭೂ ಸಂಪರ್ಕ ತಂತಿ ಮತ್ತು ವಿದ್ಯುತ್ ಫ್ಯೂಸ್ನ ಕಾರ್ಯಗಳನ್ನು ಸಹಿತನೂ ಬರಲಿಕ್ಕೆ ಹೇಳಿದ್ದಾರೆ. ರಸಾಯನ ವಿಜ್ಞಾನದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನೋಡಿದಾಗ ತಟಸ್ಥೀಕರಣ ಕ್ರಿಯೆ ಪ್ರತಿನಿಧಿಸ್ತಕ್ಕಂಥ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ಧಾತುಗಳ ಗುಣಗಳು ಮತ್ತು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪರಿವರ್ತನೆಗಳ ನಿಯಮ ಪ್ರತಿಪಾದಿಸಿದ ವಿಜ್ಞಾನಿ ಯಾರಂತ ಕೇಳಿದ್ದಾರೆ. ನೀಲಿ ಲಿಟ್ಮಸ್, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇನ್ನು ಏಕಬಂಧ ದ್ವಿಬಂಧಗಳ ಸಂಖ್ಯೆ ಕೇಳಿದ್ದಾರೆ. ಮಿಥೇನ್ ಎಲೆಕ್ಟ್ರಾನಿಕ್ ಚುಕ್ಕಿ ರಚನೆ, ನೀರಿನ ವಿದ್ಯುತ್ ವಿಭಜನೆ ತೋರಿಸ್ತಕ್ಕಂಥ ಚಿತ್ರ. ಇನ್ನು ಅಂದರೆ ಏನು? ತುರಿಕೆ ಗಿಡದ ಎಲೆಗಳಲ್ಲಿ ಚುಚ್ಚೋ ಕೂದಲುಗಳಲ್ಲಿರುವ ಆಮ್ಲ ಕೇಳಿದ್ದಾರೆ. ಇವುಗಳಿಗೆ ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. 3 ಅಂಕದಲ್ಲಿ ನೋಡಿದಾಗ ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ ಮತ್ತು ಈ ಭಾಗಗಳನ್ನು ಗುರುತಿಸೋದದ. ಇಲ್ಲಿ ಈ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಧನಿಯತೆಯನ್ನು ಏರಿಕೆ ಕ್ರಮದಲ್ಲಿ ಬರೀರಿ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಬಿಳಿಯ ಕ್ಲೋರೈಡ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಅದ, ಮತ್ತು ಇಲ್ಲಿ ರಾಸಾಯನಿಕ ಸಮೀಕರಣಕ್ಕೆ ಒಂದು ಪ್ರಶ್ನೆ ಅದ. 4 ಅಂಕದಲ್ಲಿ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸೋದು ಉತ್ಕರ್ಷಣ ಕ್ರಿಯೆ ಏಕೆ ಅಂತ ಕೇಳಿದ್ದಾರೆ. ರಚನಾ ಸಮಾಂಗಿಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಜೀವ ವಿಜ್ಞಾನದಲ್ಲಿ ಕೇಳಿದ್ದಾರೆ. ಏಡ್ಸ್ ವೈರಸ್ ಆದರೆ ಪ್ರಜನನಾಂಗದ ಗುಳ್ಳೆಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಪೋಷಣ ಸ್ತರಗಳ ಜೋಡಣೆ ಹೇಗೆ ಅಂತ ಕೇಳಿದ್ದಾರೆ. ಮುಂದೆ 1 ಅಂಕದ ಪ್ರಶ್ನೋತ್ತರಗಳಲ್ಲಿ ಇಲ್ಲಿ 3 ಅಂಕದ ಪ್ರಶ್ನೆಗಳಿದ್ದಾವೆ. ಇದು ಮುಚ್ಚಿದ ಪತ್ರರಂಧ್ರದ ರಚನೆ ತೋರಿಸ್ತಕ್ಕಂಥ ಚಿತ್ರ. ಇದು 1 ಅಂಕದ ಪ್ರಶ್ನೆನಾದ. ಓಜೋನದ ಕಾರ್ಯಗಳು, ಪುರಾತನ ನೀರಿನ ಕೊಯ್ಲು ವ್ಯವಸ್ಥೆಗಳ ಪುನಶ್ಚೇತನಗೊಳಿಸುವಿಕೆಯನ್ನು ಉತ್ತೇಜಿಸಲಾಗಿದೆ ಅಂತ ಕೇಳಿದ್ದಾರೆ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಸ್ಥಳೀಯ ಜನರ ಯಾವ ಅಗತ್ಯತೆಗಳನ್ನು ಕಾಡಿನಿಂದ ಪೂರೈಕೆ ಆಗ್ತವೆ. ಇಲ್ಲಿ ಸ್ಪೈರೋಗೈರಾ ಇದೆ ಮತ್ತು ಪ್ಲನೇರಿಯಾ ಇದೆ. ಸಂತಾನೋತ್ಪತ್ತಿ ವಿಧಾನಗಳ ಬಗ್ಗೆ ಕೇಳಿದ್ದಾರೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ, DNA ಬಗ್ಗೆ ಕ್ವಶನ್ ಅದ. ಸ್ತ್ರೀಯರಲ್ಲಿ ಋತುಚಕ್ರ ಹೇಗೆ ಉಂಟಾಗ್ತದೆ ಅನ್ನೋದನ್ನು ಸಹಿತ ಕೇಳಿದ್ದಾರೆ. ಇಲ್ಲಿ ಅನುವರ್ತನೆ, ಸ್ಪರ್ಶಾನುವರ್ತನೆ, ರಾಸಾಯನಿಕಾನುವರ್ತನೆ ಬಗ್ಗೆ ಕೇಳಿದ್ದಾರೆ. ಮೆದುಳಿನ ಚಿತ್ರ ಕೇಳಿದ್ದಾರೆ. ಭಾಗಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳಲ್ಲಿ ವಿಲ್ಲೈ ಮತ್ತು ಅಲ್ವಿಯೊಲ್ಲೆಗಳ ಪ್ರಮುಖ ಕಾರ್ಯ, ನೆಫ್ರಾನ್ನ ರಚನೆ ಮತ್ತು ಕಾರ್ಯ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಮಹತ್ವ, ಫ್ಲೋಯಂ ಅಂಗಾಂಶದಿಂದ ವಸ್ತು ಸ್ಥಾನಾಂತರ ಹೇಗೆ ಜರುಗ್ತದೆ. 5 ಮಾರ್ಕಸ್ದಲ್ಲಿ ಎತ್ತರದ ಬಟಾಣಿ ಸಸ್ಯಗಳ ಬಗ್ಗೆ ಒಂದು ಕ್ವಶನ್ ಅದ. ಮುಂದೆ ಕಾರ್ಯಾನುರೂಪಿ ಮತ್ತು ರಚನಾನುರೂಪಿ ಅಂಗಾಂಗಗಳ ಬಗ್ಗೆ ಒಂದು ಕ್ವಶನ್ ಅದ.
ಇಷ್ಟು ಸೈನ್ಸಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ನಾವು ಬ್ರೀಫಾಗಿ ನಿಮ್ಮ ಮುಂದೆ ಹೇಳಿದ್ದೀವಿ. ಇದ್ರ ಉತ್ತರಗಳನ್ನು ಸಹಿತ ನಾವು ಶಾರ್ಟ್ಲಿಯಾಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ ಮುಂದಿನ ಒಂದು ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ನ ವಿಡಿಯೋದಲ್ಲಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.